ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಜ್ಜಿ, ನಾನು ಅಮ್ಮ ಮನೆಗೆ ಹೋಗಿ ಬರ್ತೀನಿ. ಇರಿ ಬಾಯ್ಲಿ ಕೂತ್ಕೋ. ನಿನ್ನ ಹತ್ರ ಸ್ವಲ್ಪ ಮಾತಾಡೋದಿತ್ತು. ಹೇಳಿ. ಅದು ಗುಂಡುನು ನೀನು ಚಿಕ್ಕಮಂಗ್ಳೂರಿಗೆ ಹೋಗಿದ್ರಲ್ಲ, ಅಲ್ಲಿ ಏನೇನಾಯ್ತು? ಏನೂ ಆಗಿಲ್ಲ ಅಜ್ಜಿ. ಎಸ್ಟೇಟ್ ನೋಡಿದೆ, ಕಾಫಿ ಫ್ಯಾಕ್ಟ್ರಿ ನೋಡಿದೆ. ನಿಜವಾಗ್ಲೂ ಆ ಜಾಗ ತುಂಬಾ ಸುಂದರವಾಗಿದೆ. ತುಂಬಾನೇ ಎಂಜಾಯ್ ಮಾಡಿದೆ ನಾನು. ನನ್ಗೀಗ ಅರ್ಥ ಆಗುತ್ತೆ ನೀವು ಯಾಕೆ ಆಗಾಗ ಹೋಗ್ಬೇಕು ಅಂತಿರ್ತೀರಾ. ಛೇ, ಇವಳಿಗೆ ಹೇಗಪ್ಪ ಕೇಳೋದು? ನೋಡು, ಅದು ಸುತ್ತಾಡಿದ್ದು, ಎಂಜಾಯ್ ಮಾಡಿದ್ದು ಅದೆಲ್ಲ ಬಿಟ್ಟು ಹಾಕು. ಅದನ್ನೆಲ್ಲ ಬದಿಗಿಡು. ನಾನು ಅದನ್ನೆಲ್ಲ ಕೇಳಿದ್ದು. ಮತ್ತೆ ಗುಂಡುನು ನಿನ್ನು ಅಲ್ಲಿ ಕಳಿಸಿದ್ದು ಯಾಕೆ? ಹನಿಮೂನಿಗೆ ತಾನೆ? ಅದ್ರ ಬಗ್ಗೆ ಹೇಳು. ಅಜ್ಜಿ, ನೀವು ಹೀಗೆ ಕೇಳಿದ್ರೆ ನಾನು ಹೇಗೆ ಹೇಳಲಿ? ಒಂಥರ ನಾಚಿಕೆ ಆಗುತ್ತೆ. ಏ ಕಳ್ಳಿ, ನನ್ನ ಎದುರಿಗೆ ಸುಳ್ಳು ಹೇಳ್ಬೇಡ, ನಿಜ ಹೇಳು. ಗುಂಡು ನೀನು ಗಂಡ ಹೆಂಡತಿ ತರ ಬದುಕ್ತಾ ಇದ್ದೀರಾ? ಅಜ್ಜಿ, ಯಾಕೆ ಈ ರೀತಿ ಕೇಳ್ತಿದ್ದೀರಾ? ಯಾಕೆ ಇದ್ದಕ್ಕಿದ್ದಾಗೆ ನಿಮ್ಗೆ ಡೌಟ್ ಬಂತು? ಅದು ಹಾಗೆ, ನನಗೆಲ್ಲ ಗೊತ್ತಾಗುತ್ತೆ. ಹಾವ ಭಾವ ನೋಡೇನೆ ನಾನೆಲ್ಲ ಕಂಡುಹಿಡಿತೀನಿ. ಗಂಡ ಹೆಂಡತಿರು ಹೇಗಿರ್ತಾರೆ, ಇಬ್ರು ಸ್ನೇಹಿತರು ಹೇಗಿರ್ತಾರೆ, ಅಪರಿಚಿತರು ಹೇಗಿರ್ತಾರೆ, ಸ್ನೇಹ ಅಂದ್ರೆ ಏನು, ಪ್ರೀತಿ ಅಂದ್ರೆ ಏನು, ಇದೆಲ್ಲ ನನಗೆ ಚೆನ್ನಾಗಿ ಗೊತ್ತು. ಮುಖ ನೋಡಿ ಮೊಳ ಹಾಕ್ತೀನಿ ನಾನು. ಅದರಲ್ಲಿ ಹುಷಾರಾಗಿದ್ದೀನಿ. ನನ್ನ ವಯಸ್ಸಿಗೆ, ನನ್ನ ಅನುಭವಕ್ಕೆ ಯಾರು ನನಗೆ ಯಾಮಾರ್ಸಕ್ಕಾಗಲ್ಲ. ನಿಜ ಹೇಳು, ನಿಮ್ಮಿಬ್ಬರ ಮಧ್ಯೆ ಏನು ನಡೀತಿದೆ? ಅಯ್ಯೋ ಅಜ್ಜಿ, ನಿಜವಾಗ್ಲೂ ನಾವಿಬ್ರು ಚೆನ್ನಾಗಿದ್ದೀವಿ. ಗಂಡ ಹೆಂಡತಿ ಹೇಗಿರ್ಬೇಕು ಹಾಗೆ ಇದ್ದೀವಿ. ಹೌದಾ? ಹಾಗಾದ್ರೆ ಗುಂಡು ಯಾಕೆ ಆ ರೀತಿ ಹೇಳ್ದ? ಅವ್ರು ಯಾಕೆ ಹಾಗೆಲ್ಲ ಹೇಳ್ತಾರೆ? ಅವ್ರು ಹಾಗೆ ಹೇಳಿರಲ್ಲ, ನೀವೇನೇನೋ ಹೇಳ್ತಿದ್ದೀರಾ. ಮತ್ತೆ ನಿನ್ನ ಗಂಡ ಹಾಗೆ ಕೇಳ್ದ ಅಂದ ತಕ್ಷಣ ನಿನ್ನ ಮುಖ ಯಾಕಾಗಾಯ್ತು? ಸತ್ಯ ಒಪ್ಕೋ. ಅಯ್ಯೋ ಅಜ್ಜಿ, ನಿಜವಾಗ್ಲೂ ನಮ್ಮ ಮಧ್ಯೆ ಯಾವ ಸಮಸ್ಯೆನೂ ಇಲ್ಲ, ಎಲ್ಲ ಚೆನ್ನಾಗೇ ಇದೆ. ನೋಡು ನೋಡು, ಸುಳ್ಳು ಹೇಳ್ಬೇಡ. ನನ್ನ ಕಣ್ಣಿಗೆ ಮಣ್ಣೆರಚೋ ಕೆಲಸ ಮಾಡಬೇಡ. ಅಜ್ಜಿ, ನಾನು ಸತ್ಯನೇ ಹೇಳ್ತಿದ್ದೀನಿ. ನಿಮಗೆ ಯಾಕೆ ಹಾಗೆ ಅನಿಸ್ತಿದೆ ಅಂತ ಗೊತ್ತಾಗ್ತಿಲ್ಲ. ಅಯ್ಯೋ ಅಜ್ಜಿ, ನೋಡಿ ತುಂಬ ಟೈಮ್ ಆಗೋಯ್ತು. ನಾನು ಅಮ್ಮ ಮನೆಗೆ ಹೋಗ್ಬಿಟ್ಟು ಬಂದು ನಿಮ್ಮ ಹತ್ರ ಮಾತಾಡ್ತೀನಿ. ಓಕೆ, ಬೈ 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 ಬೈ. ಬರ್ತೀನಿ ಅಜ್ಜಿ, ಬರ್ತೀನಿ. ಹೋಗು ಹೋಗು. ನೀನು ಹೇಳಲಿಲ್ಲ ಅಂದ್ರೆ ಏನಂತೆ? ನಾನೇ ಪತ್ತೇದಾರಿ ಕೆಲಸ ಮಾಡಿ ಎಲ್ಲ ತಿಳ್ಕೊತೀನಿ. ಹಾ, ನಿಮ್ಮ ಕೆಲ್ಸದ ಮೇಲೆನೆ ಹೋಗ್ತಿದ್ದೀನಿ. ನಾನು ಮಾತಾಡ್ತೀನಿ, ಏನೋ ಒಂದು ಮಾಡ್ತೀನಿ. ಡೋಂಟ್ ವರಿ. ಓಕೆ ಬಾಸ್? ಥ್ಯಾಂಕ್ ಯು ಅಕ್ಕೆ. ರೈಟ್, ಆದರೆ ಒಂದು ಕಂಡೀಷನ್. ಅಯ್ಯೋ, ಒಂದು ಕಂಡೀಷನ್ ಏನಕ್ಕೆ? 3 ಕಂಡೀಷನ್ ಹಾಕಿ, ನೋ ಪ್ರಾಬ್ಲಮ್. ಆದ್ರೆ ಅತ್ತೆ ಹತ್ರ ಮಾತಾಡಿ ಮದುವೆ ಕ್ಯಾನ್ಸಲ್ ಮಾಡಿಸೋ ಜವಾಬ್ದಾರಿ ಮಾತ್ರ ನಿಮ್ದು. ಅಕ್ಕೆ, ಇದೊಂದು ಕೆಲಸ ಮಾಡ್ಬಿಡಿ ಅಕ್ಕೆ. ಆಮೇಲೆ ನೀವೇನೇ ಹೇಳಿದ್ರು ಎಲ್ಲದಕ್ಕೂ ಹೂ ಹೂ ಅಂತ ಇರ್ತೇನೆ. ಪಾರ್ಥ, ನೋಡಿ, ನಾನು ಹೋಗಿ ಏನೋ ಮಾತಾಡಿ ಮದುವೆನ ಕ್ಯಾನ್ಸಲ್ ಮಾಡಿಸ್ತೀನಿ. ಆದರೆ ಅದನ್ನ ನಿಮಗೆ ಸಿಕ್ಕಿರೋ ಪರ್ಮಿಟ್ ಅಂತ ಅನ್ಕೊಂಡು ನೀವು ಹೇಗೇಗೋ ಆಡಬಾರ್ದು. ನಿಮ್ಮ ಲಿಮಿಟ್ಸಲ್ಲಿ ನೀವಿರಬೇಕು. ಹಾಗೆ ಮೊದಲು ಹೇಳಿದಾಗೆ ಈ ವಿಷಯ ನಮ್ಮಲ್ಲೇ ಇರಲಿ. ಈ ಕೆಲಸ ನಾನು ಮಾಡಿಸ್ತಿದ್ದೀನಿ ಅಂತ ಎಲ್ರಿಗೂ ಟಾಮ್ ಮಾಡ್ಕೊಂಡು ಬರಬಾರ್ದು. ಓಕೆ? ಅಯ್ಯೋ ಅದಕ್ಕೆ ಆ ಥರ ಎಲ್ಲ ಹೇಳಲ್ಲ ಅದಕ್ಕೆ, ನಾನು ಯಾರ ಹತ್ರನೂ. ಐ ಸ್ವೇರ್. ಓಕೆ ಸರಿ, ನಾನು ಬರ್ತೀನಿ. ಓಕೆ ಅದಕ್ಕೆ, ಆಲ್ ದ ಬೆಸ್ಟ್ ಅದಕ್ಕೆ. ಯಾ, ಥ್ಯಾಂಕ್ ಯು, ಐ ನೀಡ್ ಇಟ್. ಸರಿ, ಬಾಯ್ ಬಾಯ್. ಪಾರ್ಥ ಅವ್ರ ಹತ್ರ ಏನೋ ಮಾಡಿ ಮದುವೆ ಕ್ಯಾನ್ಸಲ್ ಮಾಡಿಸ್ತೀನಿ ಅಂತ ಮಾತು ಕೊಟ್ಬಿಟ್ಟಿದ್ದೀನಿ. ಆದರೆ ಅಮ್ಮನ ಹತ್ರ ಏನಂತ ಹೇಳಿ ಮದುವೆ ಕ್ಯಾನ್ಸಲ್ ಮಾಡಿಸ್ಲಿ? ಅಪ್ಪ ಗಣೇಶ, ನೀನೇ ದಾರಿ ತೋರ್ಸಪ್ಪ. ಏನಪ್ಪ ಲೇಟೆಸ್ಟ್ ಲವರ್ ಬಾಯ್? ಏನು ನಡೀತಾ ಇದೆ ಲೈಫಲ್ಲಿ? ಮೈ ಚಳಿ ಬಿಟ್ಟು ಮುಂದುವರೆದ್ರೆ ಹೆಂಗೆ? ಏಯ್ ಸಾಕು ನಿಲ್ಸೋ, ಯಾವಾಗಲೂ ಬರೀ ಅಲ್ಲೇ ಇರ್ತಿಯಲ್ಲ. ಏನೋ ನೀನು, ನಿನ್ನ ಹತ್ರ ಏನು ಮಾತಾಡೋದು ಕಷ್ಟನಪ್ಪ ಅಲ್ವೋ? ನಾನು ನಿನ್ನ ಹತ್ರ ಈ ಥರ ಮಾತಾಡ್ದೆ, ಯಾರ ಹತ್ರ ಮಾತಾಡ್ಲೋ? ನಾನು ನಿನ್ನ ಬೆಸ್ಟ್ ಫ್ರೆಂಡ್ ಕಣ. ನಾನು ನಿನ್ನ ಹತ್ರ ಹೆಂಗೆ ಬೇಕಾದ್ರೂ ಮಾತಾಡ್ಬೋದು. ನಮ್ಮ ಮಧ್ಯೆ ಈ ಡಿಸೆನ್ಸಿ, ಡಿಗ್ನಿಟಿ, ಮಣ್ಣು ಮಸಿ ಅವೆಲ್ಲ ಯಾವುದೂ ಇಲ್ಲ ಕಣ.
ಒಳ್ಳೆ ಸೆನ್ಸಾರ್ ಬೋರ್ಡ್ ಚೇರ್ಮನ್ ಆಡ್ದಂಗೆ ಆಡ್ತಾನೆ. ಒಂದೊಂದ್ಸರ್ತಿ ನಿನ್ನ ಹತ್ರ ಮಾತಾಡೋಕ್ಕೆ ಭಯ ಆಗುತ್ತೆ. ಯಾವಾಗ ಹೆಂಗಿರ್ತೀಯ ಅಂತ ಹೇಳೋಕ್ಕಾಗಲ್ಲ. ಅನ್ಪ್ರಿಡಿಕ್ಟಬಲ್ ನೀನು, ಬೆಂಗಳೂರು ವೆದರ್ ಥರ. ಅರ್ಥ ಮಾಡ್ಕೊಳ್ಳೋ ಆನಂದ, ಯಾವಾಗಲೂ ಒಂದೇ ಥರ ಆಡ್ತಿಲ್ಲ. ಅಮ್ಮನಿಗೆ ಹುಷಾರಿಲ್ಲ ಅಂತ ನಾನು ತಲೆ ಕೆಡಿಸ್ಕೊಂಡು ಕೂತಿದ್ರೆ ಇಲ್ಲಿ ಬಂದು ತಮಾಷೆ ಮಾಡ್ತಾ ಇದೀಯಾ? ತಮಾಷೆಗೆ ಒಂದು ಲಿಮಿಟ್ ಇರಬೇಕು. ಗೆಳೆಯ ಪ್ಲೀಸ್ ಹುರ್ಕೋಬೇಡ. ನೋಡ, ನನ್ನ ಮಾತನ್ನು ಸ್ವಲ್ಪ ಸಮಾಧಾನವಾಗಿ ಕೇಳು, ಅರ್ಥ ಮಾಡ್ಕೊ. ಏನು? ನೋಡೋ ಗೆಳೆಯ, ಈಗ ಅಮ್ಮನ ಹುಷಾರಿಲ್ಲ ಅಂತ ನೀನು ಟೆನ್ಷನಲ್ಲಿದ್ಯಾ, ಸೀರಿಯಸ್ ಆಗಿದೆಯಾ ಅಲ್ವಾ? ನೀನು ಸೀರಿಯಸ್ ಆಗಿದೆಯಾ ಅಂತ ನಾನು ಸೀರಿಯಸ್ ಆಗಿದ್ರೆ ಪರಿಸ್ಥಿತಿ ಇನ್ನಷ್ಟು ಸೀರಿಯಸ್ ಆಗಿಬಿಡುತ್ತೆ. ನನಗೆ ಗೊತ್ತಪ್ಪ ಇನ್ನೆಂಥ ಟೆನ್ಷನ್ ಪಾರ್ಟಿ ಅಂತ. ಅದಕ್ಕೆ ಕಣೋ ನಾನು ಈ ಥರ ಇರೋದು. ನಾನೊಂಥರ ಸ್ಟ್ರೆಸ್ ಬಸ್ಟರ್ ಇದ್ದಂಗೆ ಕಣೋ, ಜೋಕರ್ ಅಂತ ಅನ್ಕೋ, ಪರವಾಗಿಲ್ಲ. ನನಗೇನು ಬೇಕು ಹೇಳು? ನೀನು ಸಂತೋಷವಾಗಿ ನಗನಗ್ತಾ ಇರ್ಬೇಕಷ್ಟೇ ಕಣ. ನಿನ್ನ ಬಗ್ಗೆ ನನಗಿರೋ ಕಾಳಜಿ, ಕನ್ಸರ್ನ ನೀನು ಯಾಕೋ ಅರ್ಥ ಮಾಡ್ಕೋತಾ ಇಲ್ಲ? ನೀನು ಯಾವಾಗಲೂ ನನ್ನ ಬಗ್ಗೆ ತಪ್ಪಾಗೇ ತಿಳ್ಕೊತಾ ಇರ್ತೀಯಪ್ಪ. ನೋಡೋ, ನಾನು ಜೋಕ್ ಮಾಡ್ಬೋದು, ತಮಾಷೆ ಮಾಡ್ಬೋದು, ಒಂದೊಂದ್ಸರ್ತಿ ನಾನ್ಸೆನ್ಸ್ ಥರ ಕೆಟ್ಟದಾಗೂ ಮಾತಾಡ್ಬೋದಪ್ಪ. ಆದರೆ ಅದೆಲ್ಲದ್ರ ಹಿಂದೆ ಇರೋ ಲಾಜಿಕ್ ಒಂದೇ, ನಿನ್ನ ಖುಷಿಯಾಗಿ ಇಟ್ಕೊಳ್ಳೋದು. ನೋಡೋ, ನಿನಗೆ ಬೇಕೋ ಬೇಡವೋ ನೀನೆಲ್ಲ ಕಡೆನೂ ಸ್ಟೇಟಸ್ನ, ಡಿಗ್ನಿಟಿನ ಮೇಂಟೈನ್ ಮಾಡ್ಕೊಳ್ಳೇಬೇಕಾಗುತ್ತೆ. ಆದರೆ ನೀನಾಗಿರೋದು ನೀನು ನನ್ನ ಜೊತೆಗಿದ್ದಾಗ ಮಾತ್ರ. ಅದನ್ನು ಅರ್ಥ ಮಾಡ್ಕೋ. ಅದೊಂದು ಚೆನ್ನಾಗಿ ಕಲ್ತಿದ್ಯಾ, ಮಾತಾಡೋದೆಲ್ಲ ಮಾತಾಡ್ಬಿಟ್ಟು ಆಮೇಲೆ ಪ್ಯಾಚ್ ಮಾಡ್ಬಿಡೋದು. ಲೇ, ಅದು ಹಾಗಲ್ವೋ? ನೋಡು, ಈಗ ಅಮ್ಮ ಅಡ್ಮಿಟ್ ಆಗಿದ್ದಾರೆ, ಅವ್ರು ಹುಷಾರಿಲ್ಲ. ಹಾಗಂತ ಅವ್ರ ಕಂಡೀಷನ್ ಏನು ಸೀರಿಯಸ್ ಆಗಿಲ್ವಲ್ಲಪ್ಪ. ಹಾಸ್ಪಿಟ್ಲಲ್ಲಿ ಇದ್ರು ಆರಾಮಾಗಿದ್ದಾರೆ ತಾನೇ. ಅವ್ರನ್ನ ನೋಡ್ಕೊಳ್ಳೋಕೆ ಅಂತ ಡಾಕ್ಟರ್ಸು, ಸ್ಟಾಫ್ಸು ಎಲ್ಲ ಇದ್ದಾರಲ್ಲ. ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಏನಿದೆ? ನೀನು ಅಮ್ಮನ ಬಗ್ಗೆ ಎಷ್ಟು ಕೇರ್ ತಗೋತಾ ಇದೆಯೋ ಅತ್ತಿಗೆ ಬಗ್ಗೆನೂ ಅಷ್ಟೇ ಕಾಳಜಿ ತಗೋಬೇಕಲ್ವೇನೋ? ಈ ಥರ ಟೆನ್ಷನಲ್ಲಿ ನೀನು ಅತ್ತಿಗೆ ಮುಂದೆ ಇದ್ರೆ ಅವರು ಫೀಲ್ ಮಾಡ್ಕೊಳಲ್ವಾ? ಇಷ್ಟೇ ಕಣೋ ನನ್ನ ಕನ್ಸನ್ನು. ದಯವಿಟ್ಟು ಅರ್ಥ ಮಾಡ್ಕೊ, ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡ. ನನಗೇನೋ ಒಟ್ಟು ನೀನು ಅತ್ತಿಗೆ ಇಬ್ಬರು ಖುಷಿಯಾಗಿರ್ಬೇಕು, ಅದೇ ನಂಗೆ ಬೇಕಾಗಿರೋದು. ಗೆಳೆಯ, ನೀನು ನಿನ್ನ ಪ್ರೀತಿನ ಅದಕ್ಕೆ ಹತ್ರ ಹೇಳ್ಕೊಂಬಿಟ್ಟಿದ್ಯಾ. ಬರೀ ಹೇಳ್ಕೊಂಡ್ರೆ ಅಷ್ಟೇ ಸಾಲದು ಕಣೋ. ಅಂದರೆ ಈ ಮಲ್ಲಿಗೆ ಹೂ ತೊಗೊಂಡೋಗಿದ್ಯಾ, ಮೈಸೂರು ಪಾಕ್ ತೊಗೊಂಡೋಗಿದ್ಯಾ. ತಗೊಂಡು ಹೋದ್ಮೇಲೆ ಆ ಮಲ್ಲಿಗೆ ಹೂವನ್ನ ನೀನೇ ಮುಡಿಸ್ಬೇಕು. ಆಕ್ಸಿಡೆಂಟಲ್ಲಿ ಮುತ್ಕೊಟ್ಟಿದ್ದಲ್ಲ, ಅದು ಬೇಕು ಅಂತಾನೆ ಕೊಡಬೇಕು. ಕೊಟ್ಟ ಮೇಲೆ ಅರ್ಥ ಆಯ್ತು ಅನ್ಸುತ್ತೆ. ಇನ್ನು ನಾನು ಹೇಳೋ ಅವಶ್ಯಕತೆ ಏನಿಲ್ಲಪ್ಪ, ಹೇಳೋದೆಲ್ಲ ಹೇಳ್ಬಿಟ್ಟಿದ್ದೀನಿ. ಇನ್ನೆಲ್ಲ ನಿನಗೆ ಬಿಟ್ಟಿದ್ದೆ. ಬರಲಾ? ಬಾಯ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.